ದೇಶದ ಬೆನ್ನೆಲುಬಾದ ರೈತರಿಗೆ ಕ್ಯಾನ್ಗಳಲ್ಲಿ ಕನಿಷ್ಠ 30 ಲೀಟರ್ ಡೀಸೆಲ್ ನೀಡಲು ಕೊಪ್ಪಳ ಜಿಲ್ಲಾಡಳಿತಕ್ಕೆ ರೈತ ಸಂಘದ ಅಧ್ಯಕ್ಷ ಗಣೇಶ್ ರೆಡ್ಡಿ ಒತ್ತಾಯ. ಮಳೆಗಾಲದ ಸೀಸನ್ ಆರಂಭವಾಗಿದ್ದು, ಜಮೀನುಗಳನ್ನು ಹದಗೊಳಿಸಲು ರೈತರಿಗೆ ತಕ್ಷಣವೇ ಡೀಸೆಲ್ನ ಅವಶ್ಯಕತೆ ಇರುವುದರಿಂದ ಪೆಟ್ರೋಲ್ ಬಂಕ್ಗಳಲ್ಲಿ ರೈತರಿಗೆ ಕ್ಯಾನ್ಗಳ ಮೂಲಕ ಕನಿಷ್ಠ 30 ಲೀಟರ್ ಆದರೂ ಡೀಸೆಲ್ ವಿತರಿಸಲು ಆದೇಶಿಸಬೇಕೆಂದು ಕೊಪ್ಪಳ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಗಣೇಶ್ ರೆಡ್ಡಿ ಅವರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೆಟ್ರೋಲಿಯಂ ಸಚಿವಾಲಯಕ್ಕೆ ಮನವಿ ಮಾಡಿದ್ದಾರೆ. ವಿಡಿಯೋ ಸಂದೇಶದ ಮೂಲಕ ತಮ್ಮ ಬೇಡಿಕೆಯನ್ನು ಹಂಚಿಕೊಂಡಿರುವ ಅವರು, ಪ್ರಸ್ತುತ ಸನ್ನಿವೇಶದಲ್ಲಿ ರೈತರು ಸಾಂಪ್ರದಾಯಿಕ ಎತ್ತುಗಳ ಬದಲಾಗಿ ಟ್ರ್ಯಾಕ್ಟರ್ಗಳ ಮೂಲಕ ಹೆಚ್ಚಿನ ಉಳುಮೆ ಮಾಡುತ್ತಿದ್ದಾರೆ. ಎತ್ತುಗಳ ಮೂಲಕ ದಿನಕ್ಕೆ ಕೇವಲ 1 ಎಕರೆ ಉಳುಮೆ ಮಾಡಲು ಸಾಧ್ಯವಾದರೆ, ಟ್ರ್ಯಾಕ್ಟರ್ ಬಳಸಿ ದಿನಕ್ಕೆ 25 ರಿಂದ 30 ಎಕರೆಗಿಂತಲೂ ಹೆಚ್ಚು ಭೂಮಿಯನ್ನು ಹದಗೊಳಿಸಬಹುದಾಗಿದೆ. ಹೀಗಾಗಿ ರೈತರು ಆಧುನಿಕ ಯುಗದಲ್ಲಿ ತಂತ್ರಜ್ಞಾನಕ್ಕೆ ಹೆಚ್ಚು ಹೊಂದಿಕೊಂಡಿದ್ದು, ರೈತರಿಗೆ ಸಕಾಲದಲ್ಲಿ ಇಂಧನ ಸಿಗುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ಜೈ ಕಿಸಾನ್. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರು ಕೊಪ್ಪಳ ಜಿಲ್ಲೆ ಗಣೇಶ್ ರೆಡ್ಡಿ ಮಾತಾಡ್ತಿರೋದು. ಈಗ ಆಲ್ರೆಡಿ ಪೆಟ್ರೋಲಿಯಂ ಸಚಿವಾಲಯ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಜರೂರು ಪತ್ರವನ್ನು ಎಲ್ಲ ಪೆಟ್ರೋಲ್ ಬಂಕ್, ಕೊಪ್ಪಳ ಜಿಲ್ಲೆಯ ಅಥವಾ ಕರ್ನಾಟಕದಾದ್ಯಂತ ಎಲ್ಲ ಪೆಟ್ರೋಲ್ ಬಂಕ್ಗಳಿಗೆ ಅದನ್ನು ರವಾನೆ ಮಾಡಿದ್ದಾರೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೆಟ್ರೋಲಿಯಂ ಸಚಿವಾಲಯಕ್ಕೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಈಗ ರೈತರಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಉಳುಮೆ ಮಾಡಲಿಕ್ಕೆ ಬಸವಣ್ಣ ಜೊತೆಗೆ ಗಾಡಿಗಳು ಕೂಡ ನಾವು ಜಾಸ್ತಿ ಉಪಯೋಗಿಸ್ತಾ ಇದ್ದೀವಿ. ಬಟ್ ಬಸವಣ್ಣ ಇರ್ತಕ್ಕಂಥ ರೈತರು ಒಂದು ದಿನಕ್ಕೆ 1 ಎಕರೆ ಉಳುಮೆ ಮಾಡ್ಬೋದು. ಅದೇ ಟ್ಯಾಕ್ಟ್ರಿ ಆದರೆ ಒಂದು ದಿನಕ್ಕೆ ಸರಿಸುಮಾರು 25 ರಿಂದ 30 ಎಕರೆ ಉಳುಮೆ ಮಾಡ್ಬೋದು, ಜಾಸ್ತಿ ಕೂಡ ಮಾಡ್ಬೋದು. ಬಟ್ ಒಂದು ಅಂದಾಜು ಪ್ರಕಾರ ಹೇಳ್ತಾ ಇದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ, ನೀವೇನು ಮಾಡ್ತೀರೋ ಏನು ಬಿಡ್ತೀರೋ ಗೊತ್ತಿಲ್ಲ. ನಮ್ಮ ರೈತರು ಏನಾದರೂ ಕ್ಯಾನ್ ತೊಗೊಂಡು ಪೆಟ್ರೋಲ್ ಬಂಕಿಗೆ ಬಂದಾಗ ನೀವು ಜರೂರು ಹೇಳಿ ಒಂದು ಆದೇಶ ಮಾಡಿ, ಖಾಲಿ ಕ್ಯಾನ್ ಯಾವುದೇ ಕಾರಣಕ್ಕೂ ಒಳ್ಳೆ ನಮ್ಮ ರೈತರಿಗೆ ಕಳಿಸೋದು ಬೇಡ. ಸರಿಸುಮಾರು ಒಂದು 30 ಲೀಟರ್ ಆದರೂ ಒಂದು ಕ್ಯಾನಿಗೆ ನೀವು ಹಾಕ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಕಾರಣ ಏನಪ್ಪ ಅಂತಂದರೆ, ಯಾಕಂದರೆ ಒಂದು 15-20 ಕಿಲೋಮೀಟ್ರ್ ದೂರದಲ್ಲಿ ಹೊಲಗಳು ಇರ್ತವೆ, ಉಳುಮೆ ಮಾಡ್ತಾ ಇರ್ತೀವಿ. ಒಂದು ಗಾಡಿ ಅಲ್ಲಿಂದ ಬಂದು ಹೋಗ್ತಾ 20, ಬರ್ತಾ 26, 40 ಕಿಲೋಮೀಟ್ರ್ ಆಯಿತು. 1 ಕಿಲೋಮೀಟ್ರಿಗೆ 1 ಲೀಟರ್ ಡೀಸೆಲ್ 6 ಕಿಲೋಮೀಟ್ರಿಗೆ ಹೋಗುತ್ತೆ. ಸರಿಸುಮಾರು ಒಂದು 500-600 ರೂಪಾಯಿ ಬರೀ ಹೋಗಿ ಬರಲಿಕ್ಕೆ ಆದರೆ ನಮ್ಮ ರೈತರಿಗೆ ತ್ರಾಸಾಗುತ್ತೆ. ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ, ಡೀಸೆಲ್ ಪ್ರಮಾಣ ಕಡಿಮೆ ಮಾಡಿ ಉಳಿತಾಯ ಮಾಡಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಒಂದು ಬೈಕ್ ತೊಗೊಂಡು, ಬೈಕಲ್ಲಿ ಒಂದು ಕ್ಯಾನ್ ತೊಗೊಂಡು ಪೆಟ್ರೋಲ್ ಬಂಕಿಗೆ ಬರ್ತಾ ಇದ್ದೀವಿ. ಸರಿಸುಮಾರು ಒಂದು 30-40 ರೂಪಾಯಿದಲ್ಲಿ ನಮಗೆ ಒಂದು 50-60 ಲೀಟರ್ ಪೆಟ್ರೋಲ್ ಬಂತು ಅಂತಂದರೆ ನಮಗೆ ನರೇಂದ್ರ ಮೋದಿ ಅವರು ಹೇಳ್ದಂಗೆ ನಾವು ಉಳಿತಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಂಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ಈ ಕೂಡಲೇ ಯಾರೇ ರೈತರು ಕ್ಯಾನ್ ತೊಗೊಂಬಂದರೆ ಅದು ರೈತಾಪಿ ಕುಲಕ್ಕೆ ಮಾತ್ರ. ಯಾವುದೇ ರೀತಿ ಈಗ ಹಸಿ ಆದಾಗ ಮಾತ್ರ ನಾವು ಅದನ್ನು ಭೂಮಿ ಹದ ಮಾಡಲಿಕ್ಕೆ ಸಾಧ್ಯ ಇರೋದು. ಹಸಿ ಹೋದ ಮೇಲೆ ನಾವು ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಂಗಾಗಿ ಹಸಿ ಇರುವಾಗಲೇ ಈ ಮಳೆಗಾಲ ಸೀಸನ್ ಸ್ಟಾರ್ಟ್ ಆಗಿದೆ. ಅತಿ ಜರೂರಾಗಿ ಒಂದು ಕ್ಯಾನಿಗೆ ಏನಿಲ್ಲ ಅಂದರೂ ಕೂಡ 30 ಲೀಟರ್ ಡೀಸೆಲನ್ನಾದರೂ ಒಂದು ಫಿಕ್ಸ್ ಮಾಡಿ, ಅದ್ರ ಜೊತೆಗೆ ನೀವು ಆಧಾರ್ ಕಾರ್ಡು ವಿತ್ ಗಾಡಿ ನಂಬರ್ ತೊಗೊಳ್ಳಿ. ಲೋಕಲ್ ಅವರಿಗೆ ಮೊದಲ ಆದ್ಯತೆ ಕೊಡಿ ಅಂತಂದೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೆಟ್ರೋಲಿಯಂ ಸಚಿವಾಲಯಕ್ಕೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಜೈ ಕಿಸಾನ್.